ಅಲ್ಲಿ ಕಾಣಿಸ್ತಿದೆಯಲ್ಲ ಕೆಳಗಡೆ ಅಂಗಡಿ ಅಲ್ಲಿಂದ ನಡ್ಕೊಂಡ್ಬಂದಿದ್ದೀವಿ. ಎಲ್ಲ ನೋಡ್ಕೊಂಡು ಇಲ್ಲಿಂದ ಬಂದಿದ್ದೀವಿ ನೋಡಿ. ಫೈನಲ್ ಬಂದು ತಲುಪಿದ್ದೀವಿ. ಇದೇನಪ್ಪ ಅಂತ ಹೇಳಿದರೆ ಅವ್ರ ಸೇಫ್ಟಿಗೋಸ್ಕರ ಹೈಟ್ ಮಾಡ್ಕೊಂಡು ಯಾರಪ್ಪ ಅಂತ ಹೇಳಿದ್ರೆ ವಿರೋಧಿಗಳು ಇದ್ದಾಗಿದ್ದ ಸಾರಿದರೆ ಇಲ್ಲಿ ನಿಂತ್ಕೊಂಡು ಕಾಳೆ ಓದ್ತಿದ್ದರಂತೆ. ಕಾಳೆ ಓದ ತಕ್ಷಣ ಎಲ್ಲ ಅಲರ್ಟ್ ಆಗಿಬಿಟ್ಟು ಯುದ್ಧಕ್ಕೆ ರೆಡಿ. ಜೈ ಶಿವಪ್ಪನಾಯಕ ನೋಡ್ತೀರಾ, ನೋಡಿ ತೋರಿಸ್ತೀನಿ. ಯಾರು ಬಂದಿಲ್ಲ ದಯವಿಟ್ಟು ಬನ್ನಿ. ಈ ಕಡೆ ಪರ್ಟಿಕ್ಯುಲರ್ ಬರೋಕ್ಕಾಗಲ್ಲ. ಏನಕ್ಕೆ ಶಿವಮೊಗ್ಗ ತೀರ್ಥಹಳ್ಳಿ ಬಂದರೆ ನೋಡಿ ಇತಿಹಾಸ ತಿಳ್ಕೊಳ್ಳಿ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಇತಿಹಾಸ ತಿಳಿಸ್ತಾಯಿದ್ದೀವಿ. ಓಕೆ, ಫೈನಲ್ ಕಾಳೆ ಅವರು ಸಾಮ್ರಾಜ್ಯ ಕಟ್ಟಕ್ಕೆ ಕಷ್ಟಪಡಲಿಲ್ಲ. ನಾವು ಜಸ್ಟ್ ಕೋಟೆ ಹತ್ತಕ್ಕೆ ಕಷ್ಟ ಆಗ್ತದೆ. ಅಲ್ಲಲ್ಲ ಹುಸುಸಲ್ಲ, ಈಗಿನ ಜನ್ರೇಷನ್ ಹೇಗಿದೆ ಅಂತ ಬರಲ್ಲ ನೋಡಕ್ಕೆ ಯಾರು. ಬರೋದಲ್ಲ ಸೆಕೆಂಡ್ರಿ. ಅವಾಗ ಕೋಟೆ ಕಟ್ಟಕ್ಕೆ ಎಷ್ಟು ಕಷ್ಟಪಟ್ಟಿದ್ರಿಲ್ಲ, ನೋಡೋಕ್ಕೆ ಕಷ್ಟ ಆಗ್ತೈತಿ. ಮತ್ತೆ ಅಣ್ಣ ನೀ ಯಾವ್ದಾರು ಕೋಟೆ ಕಟ್ತೀಯ? ಸಾಮ್ರಾಜ್ಯ ಸಾಮ್ರಾಜ್ಯ ಕಟ್ಟಿ ಅವಶ್ಯಕತೆ ಬಂದಾಗ ಎಲ್ಲವೂ ಮಾಡ್ತಾರೆ ಅಲ್ಲ. ಅನಿವಾರ್ಯ ಆದ್ರೆ ಮಾಡಲೇಬೇಕು, ಎಲ್ಲಾನು ಮಾಡಲೇಬೇಕು. ಅವ್ರಿಗೆ ಅವಾಗ ಇದು ಅನಿವಾರ್ಯ ಇತ್ತು, ಮಾಡಿದ್ರೆ. ಇವಾಗ ನಮಗೆ ಇಲ್ಲ, ಎಲ್ಲ ಮಾಡಿಟ್ಟೋಗಿದ್ದಾರೆ. ಟೆಕ್ನಾಲಜಿ ಬಂದಿದೆ, ಎಲ್ಲ ಮಾಡಿಟ್ಟೋಗಿದ್ದಾರೆ. ಮನೆಗೆ ನೋಡ್ಕೊಂಡ್ರೆ ಕೋಟೆ ಅಂದರೆ ಸಂಸಾರದ ಒಂದು ಕೋಟೆ. ಅದರಲ್ಲಿ ದಿನಕ್ಕೆ ಮುಕ್ಕಾಲು ಭಾಗ ಹೆಸರು ಫೇಸ್ಬುಕ್ ಕಮ್ಮಿ ಮಾಡಿ ಅಷ್ಟು ಮೊಬೈಲ್ ಇವೆಲ್ಲ ನೋಡೋಕ್ಕೆ ಭಾಳ ಹಗರ ಕಾಣ್ತವೆ. ಬಟ್ ಇವು ಪ್ರತಿಯೊಂದಕ್ಕೂ ಒಂದೊಂದು ಇತಿಹಾಸ ಉಂಟು ಮಾರೆ. ನೋಡಿ ಇಲ್ಲೇನೋ ಬಚ್ಚಿಕ್ ಅನ್ನೋದು, ಕಾಳೆ ಓದೋದು ಅವೆಲ್ಲ ನಡೆದಿರ್ತವೆ. ಇತಿಹಾಸಗಳು ಗೊತ್ತಿರಲ್ಲ. ಪೂರ್ವಕ್ಕೆ ಒಂದು ಹೇಳ್ತೀನಿ. ಇಲ್ಲಿ ಏನಪ್ಪ ಬರೆದಿದ್ದಾರೆ ಅದನ್ನ